ಈಗ ವಿದ್ಯಾರ್ಥಿಗಳೇ, ಇಲ್ಲೇ ವಿಸ್ತೀರ್ಣ ಲೆಕ್ಕಗಳು ಉದ್ದ ಗುಂಡ್ಲೆ ಅಗಲ ನಿಮಗೆ ಹಂಗೆ ಭಾಳ ಈಗ ಬೀಳೋದು ಭಾಳ ಕಡಿಮೆ. ಹೆಂಗೆ ಬೀಳ್ತಾವ ವಿಸ್ತೀರ್ಣ ಲೆಕ್ಕಗಳು ಅನುಪಾತಕ್ಕೆ ಸಂಬಂಧಪಟ್ಟಂಗೆ ಬೀಳ್ತಾವ ನೋಡ್ರಿ. ಇಲ್ಲ ತಿಳಿಸ್ನು. ಉದ್ದವು ಅಗಲದ 4ರಷ್ಟಿದ್ದರೆ ವಿಸ್ತೀರ್ಣ ಕಂಡು ಹಿಡಿಯರಿ ಅಂತಂತಾರೆ. ನೋಡಿ, ಹಿಂಗಿದ್ದಾಗ ನಾವು ಏನು ತಿಳ್ಕೊಬೇಕು? ಇಲ್ಲಿ ಪಟ್ಟು ರಷ್ಟು ಅಂತಂದಾಗ ಎದಕ್ಕೆ ಹೋಲಿಕೆ ಮಾಡಿದ ನೋಡಿ. ಉದ್ದವು ಅಗಲದ 4ರಷ್ಟಿದೆ ಅಂದ್ರೆ ಅಗಲದ 4ರಷ್ಟು ಉದ್ದ. ಅಗಲದ 4ರಷ್ಟು ಉದ್ದ. ಅಗಲ ನೀವೇನು ತಿಳ್ಕೊಬೇಕು? 1 ಅಂತ ತಿಳ್ಕೊಬೇಕು. ಅಗಲ ಬರೋಬ್ಬರಿ 1 ಆಗಿರಲಿ. ಉದ್ದ ಬರೋಬ್ಬರಿ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ಉದ್ದ ಬರೋಬ್ಬರಿ ಅಗಲದ 4ರಷ್ಟು ಅಂದ್ರೆ 4ರಲ್ಲಿ ಗುಣಾಕಾರ. 1 ಬರೋಬ್ಬರಿ 4 ಬರೋಬ್ಬರಿ 4 ಉದ್ದ. ನೋಡ್ರಿ ಹೆಂಗೆ ಅರ್ಥ ಮಾಡ್ಕೊಳ್ಳೋದು? ಉದ್ದವು ಅಗಲದ 4ರಷ್ಟಿದ್ದಾರೆ. ಅಗಲದ 4ರಷ್ಟು ಉದ್ದ. ಅಗಲ ನೀವು ಕೊಟ್ಟಿಲ್ಲ ಅಂದ್ರೆ 1 ಅಂತ ತಿಳ್ಕೊಬೇಕು. ವಿಸ್ತೀರ್ಣ ಬರೋಬ್ಬರಿ ಉದ್ದ ಗುಂಡ್ಲೆ ಅಗಲ. ಉದ್ದ ಗುಂಡ್ಲೆ ಅಗಲ ಇಂಥ ಲೆಕ್ಕಗಳು ಬೀಳ್ತಿರ್ತಾವ. ಉದ್ದ ಎಷ್ಟಾಗ್ಯದ? 4 ಆಗ್ಯದ. ಅಗಲ 1 ತಿಳ್ಕೊಂಡ್ರೆ 4 1 4. ಆನ್ಸರ್ 4 ಚದರ್ ಸೆಂಟಿ. ಚದರ್ ಉದ್ದವು ಅಗಲದ 4ರಷ್ಟಿದೆ. ಏನ್ ಬೇಕಾದ್ ಬರ್ರಿ, ಚದರ್ ಸೆಂಟಿಮೀಟರ್. ನೋಡ್ರಿ, ನೀವು ಮಾಡಿದ್ದು ಕರೆಕ್ಟ್ ಅದ ಇಲ್ಲ ಚೆಕ್ ಮಾಡ್ಕೊರಿ. ಆಮೇಲೆ ನಮ್ಗೆ ನೋಡ್ರಿ, ನೀವೇನು ಮಾಡಿರಿ ಎಲ್ಲ ತಿಳ್ಕೊರಿ. ತಿಳ್ಕೊಂಡು ಗಣಿತ ಮಾಡಬೇಕು, ಸರಿಯಾಗಿ ಮಾಡಬೇಕು. ಮುಂದಿನ ವಿಚಾರ ಮಾಡ್ರಿ, ಮುಂದಿನ ಲೆಕ್ಕ ಮಾಡ್ರಿ. ಅದನ್ನ ಚದರ್ ಸೆಂಟಿಮೀಟರ್ ಅಂತಾನೆ ಮಾಡ್ರಿ. ಇಲ್ಲಕ್ಕೆ ಇನ್ನೊಂದು ರೀತಿ ಒಳಗೆ ಮಾಡ್ಬೋದು. ಯಾವುದೇ ಮಾನ ಇದ್ದರೂ ಸುದ್ದಕ್ಕೆ ನೀವು ಹಿಂಗೆ ಬರ್ಕೊಂಡು ಬಿಟ್ರು ನಡೀತಾವ. 4 ಚದರ್ ಅಂತ ಬರೆದು ಬಿಡ್ರಿ. 4 ಚದರ್. ನೋಡಿ, ಏನೋ ಮಾನ ಕೊಟ್ಟಿಲ್ಲ ಅಂದ್ರೆ 4 ಚದರ್ ಅಂತ ತಿಳ್ಕೊರಿ. 7.5 ಸೆಂಟಿಮೀಟರ್ ಭುಜವುಳ್ಳ ವರ್ಗದ ವಿಸ್ತೀರ್ಣ ಎಷ್ಟು? ಇವಂತೂ ಮಾಮೂಲಿ ಬಂದೇ ಬರ್ತದ ಮಾಡ್ರಿ. ಒಂದು ವರ್ಗದ ವಿಸ್ತೀರ್ಣವು ಆ ವರ್ಗದ ಸುತ್ತಳತೆಗೆ ಸಮನಾಗಿದ್ದರೆ ಆ ವರ್ಗದ ಭುಜದ ಅಳತೆ ಎಷ್ಟು? ವೆರಿ ಇಂಪಾರ್ಟೆಂಟ್ ಕ್ವಶನ್. ನೋಡ್ರಿ ಏನ್ ಹೇಳ್ತಾನೆ, ತಳ ಇಲ್ಲ ಬುಡ ಇಲ್ಲ. ಒಂದು ವರ್ಗದ ವಿಸ್ತೀರ್ಣವು ಆ ವರ್ಗದ ಸುತ್ತಳತೆಗೆ ಸಮನಾಗಿದ್ದರೆ ಆ ವರ್ಗದ ಭುಜದ ಅಳತೆ ಎಷ್ಟು? ನೋಡ್ರಿ ಹೆಂಗವು. 3.5 ಸೆಂಟಿಮೀಟರ್ ಭುಜದ ಅಳತೆಯ ವರ್ಗದ ವಿಸ್ತೀರ್ಣ ಕಂಡು ಹಿಡಿಯಿರಿ. ಇವು 5 ಬಂದದ್ದು ನಿಮಗೆ ನಾ ಸೀರಿಯಲ್ದೊಳಗೆ ಹಾಕಿನಿ. ಸೀರಿಯಲ್ದೊಳಗೆ ವರ್ಗ ಕಂಡು ಹಿಡಿದು ಭಾಳ ಫಾಸ್ಟ್ ಹಾಕಿನು. ಅವು ಸೀರಿಯಲ್ ನೀವು ಅಭ್ಯಾಸ ಮಾಡಬೇಕು ಅಂದ್ರೆ ನಿಮ್ಗೆ ಈ ಗಣಿತಗಳು ಸರಳ ಬರ್ತಾವ. ಇರ್ಲಿ ಅಂತ ತಿಳ್ಕೊಂಡು 1-2 ಮಾದರಿ ಹಾಕಿನಿ ನಾನು. ನಿಮಗೆ ಬೇಕು ಹೆಚ್ಚಿಗೆ ಮಾದರಿ ಅಂತಂದ್ರೆ ವಿಸ್ತೀರ್ಣದ ಲೆಕ್ಕಗಳು ಅಂತ ತಿಳ್ಕೊಂಡು ಕಿಸಿಂದ ನಾವು ಹಿಂದೆ SL ಸೀರಿಯಲ್ದಾಗ ತೆಗೆದು ನೋಡ್ರಿ. ಈಗ ಇದು ತಿಳಿತಲ್ಲ ನಿಮಗೆ. ಈಗ ಭುಜ ಬರೋಬರಿ 7.5 ಸೆಂಟಿಮೀಟರ್. ವಿಸ್ತೀರ್ಣ ಬರೋಬರಿ ಎಷ್ಟು? ವಿಸ್ತೀರ್ಣ ಬರೋಬ್ಬರಿ ಎಷ್ಟು? ಇದನ್ನ ಹೆಂಗೆ ಕಂಡು ಹಿಡಿತೀರಿ? ಹಿಡೀರಿ. ಭುಜ 7.5 ಸೆಂಟಿಮೀಟರ್ ಅದ. ಭುಜ 7.5 ಸೆಂಟಿಮೀಟರ್. ಅದನ್ನ ಹೆಂಗೆ ಗುಣಾಕಾರ ಮಾಡೋದು? ಇಲ್ಲಿ 5 ಬಂತು ಅಂದ್ರೆ ಹೆಂಗೆ ಮಾಡೋದು? ಭುಜ ಗುಂಡ್ಲೆ ಭುಜ, ಭುಜ ಗುಂಡ್ಲೆ ಭುಜ. 7.5 ಗುಂಡ್ಲೆ 7.5 ಈಕ್ವಲ್ ಟು ಇದು 5 ಅದಲ್ಲ, ಇದು ಈ 5 ಅದಲ್ಲ, ಇದು 5 5 25 ಹಚ್ಚ್ರಿ. 7ರ ಮುಂದಿನ ಅಂಕಿ ಎಷ್ಟು? 8. 7 8 56. ಇದು ರೂತ್ರಿಷ್ಟೇ. 2 ಸ್ಥಾನ ಬಿಟ್ಟು ಬಿಂದು ಕೊಡ್ರಿ. ಎದುರಾಗದ ಚದರ್ ಸೆಂಟಿಮೀಟರ್ ಉತ್ತರ. ಚದರ್ ಸೆಂಟಿಮೀಟರ್
ನೋಡಿ, ತಿಳಿತಲ್ಲ ನಿಮಗೆ? ಭುಜ ಭುಜ ಬರೋಬ್ಬರಿ 7.5 ಸೆಂಟಿಮೀಟರ್. ವಿಸ್ತೀರ್ಣ ಬರೋಬ್ಬರಿ ಎಷ್ಟು? ವಿಸ್ತೀರ್ಣ ಬರೋಬ್ಬರಿ ಎದರದು? ವರ್ಗದ ವಿಸ್ತೀರ್ಣ ಬರೋಬ್ಬರಿ ವರ್ಗದ ವಿಸ್ತೀರ್ಣ ಬರೋಬ್ಬರಿ ವರ್ಗದ ವಿಸ್ತೀರ್ಣ ಬರೋಬ್ಬರಿ ಏನು? ಭುಜ ಗುಂಡ್ಲೆ ಭುಜ. ಭುಜ ಗುಂಡ್ಲೆ ಭುಜ 7.5 ಗುಂಡ್ಲೆ 7.5. ಇದನ್ನು ಗುಣಾಕಾರ ಮಾಡ್ಕೊತ ಕೂಡಬಾರ್ದು. ಕಡೆಗೆ 5 ಬಂದಾಗ 5 5 25 ಇಡ್ರಿ. 7 ಮುಂದಿನ ಅಂಕೆ ಎಷ್ಟು? 8. 7 8 56. ಪ್ರತಿಯೊಂದು ಗಣಿತಗಳು ಹಿಂಗೆ ಮಾಡ್ರಿ. 5 ಬಂದಾಗ ಯಾವುದೇ ಸಂಖ್ಯೆ ಕೊನೆಗೆ 5ರಿಂದ ಗುಣಲಬ್ಧಿತ್ತು ಅಂದ್ರೆ ನೀವು ಅಷ್ಟು ಮಾಡಿಬಿಡ್ರಿ. ಒಂದು ವರ್ಗದ ವಿಸ್ತೀರ್ಣವು ಆ ವರ್ಗದ ಸುತ್ತಳತೆಗೆ ಸಮನಾಗಿದ್ದರೆ, ನೋಡ್ರಿ, ವಿಸ್ತೀರ್ಣನೂ ಅಷ್ಟೇ ಇರಬೇಕು, ಸುತ್ತಳತೆನೂ ಅಷ್ಟೇ ಇರಬೇಕು. ಅಂದ್ರೆ ಯಾವಾಗ ಆ ವರ್ಗದ ಭುಜ ಎಷ್ಟು ಅಂತ ಕೇಳ್ತಾನೆ. ಮಾಡಿ ನೋಡ್ರಿ. ಇಲ್ಲಿ ಏನು ಮಾಡಬೇಕು? ವಿಸ್ತೀರ್ಣ ಮಾಡ್ಕೊರಿ. ಇಲ್ಲಿ ವಿಸ್ತೀರ್ಣ ಮಾಡ್ರಿ. ಎರಡು ಭಾಗ ಮಾಡೋಣ, ಚಂದ ಕಾಣಿಸ್ತದೆ. ಇಲ್ಲಿ ವಿಸ್ತೀರ್ಣ ಮಾಡ್ರಿ. ಇದು ವಿಸ್ತೀರ್ಣ, ಇದು ಸುತ್ತಳತೆ. ವಿಸ್ತೀರ್ಣ ಬರೋವರೆ ಸುತ್ತಳತೆ ಎರಡು ಒಂದೇ ಆಗ್ಬೇಕು. ಈಗ ನಾವು ವಿಸ್ತೀರ್ಣ ಭುಜ 1 ತಿಳ್ಕೊಂಡ್ರಿ ಅಂತಂದ್ರ 1 ಸೆಂಟಿಮೀಟರ್ ತಿಳ್ಕೊಂಡ್ರಿ ಅಂತಂದ್ರ ವಿಸ್ತೀರ್ಣ 1 ಗುಂಡ್ಲೆ 1 ಬರೋಬ್ಬರಿ 1 ಚದರ ಸೆಂಟಿಮೀಟರ್. ಹೌದಾ? 1 ಗುಂಡ್ಲೆ 4. 4ರಲ್ಲಿ ಗುಣಾಕಾರ ಮಾಡಿದರೆ ಏನು? 4 1 4 ಸೆಂಟಿಮೀಟರ್. ನೋಡ್ರಿ, ಇದು ಸುತ್ತಳತೆ. ಸುತ್ತಳತೆ ಅಂದ್ರೆ ಏನು ಸೂತ್ರ? ಭುಜ ಗುಂಡ್ಲೆ 4. ಇದು ನೆನ್ಪಿಟ್ಕೋರಿ, ಭುಜ ಗುಂಡ್ಲೆ 4. ಇದು ಭುಜ ಗುಂಡ್ಲೆ ಭುಜ. 1 ತಿಳ್ಕೊಂಡ್ರೆ ಅದಕ್ಕೆ 1ಕ್ಕೆ 4ರಲ್ಲಿ ಗುಣಾಕಾರ ಮಾಡ್ರಿ, 4 ಬಂತು. ಇಲ್ಲಿ ಏನು ಬಂತು? 1 ಚದರ ಸೆಂಟಿಮೀಟರ್ ಬಂತು. ಇಲ್ಲಿ 4 ಸೆಂಟಿಮೀಟರ್ ಬಂತು. ಅಂದರೆ ಎರಡು ಈಕ್ವಲ್ ಆಗಲಿಲ್ಲ. ಎರಡು ಈಕ್ವಲ್ ಆಗಲಿಲ್ಲ. 4 ಸೆಂಟಿಮೀಟರ್. ಓಕೆ, 2 ಸೆಂಟಿಮೀಟರ್ ತಿಳ್ಕೊರಿ ಭುಜ. ಇದು ಭುಜದ ಅಳತೆ. ಇದು ಭುಜ ನೀವು 2 ಸೆಂಟಿಮೀಟರ್ ಅಂತ ತಿಳ್ಕೊಂಡಾಗ 2 ಗುಂಡ್ಲೆ 2 ಬರೋಬ್ಬರಿ 2 4 ಚದರ ಸೆಂಟಿಮೀಟರ್. ಇಲ್ಲ ನೋಡ್ರಿ, 2 ತಿಳ್ಕೊಂಡ್ರಿ ಭುಜ. ಭುಜ ಗುಂಡ್ಲೆ 4. 2 4 8 ಸೆಂಟಿಮೀಟರ್ ಆಯ್ತು. ಎರಡು ಈಕ್ವಲ್ ಆಗಲಿಲ್ಲ. ಇನ್ನು 3 ಸೆಂಟಿಮೀಟರ್ ಅಂತ ತಿಳ್ಕೊರಿ. ಭುಜ 3 ಸೆಂಟಿಮೀಟರ್ ಇತ್ತು ಅಂದ್ರೆ 3 ಗುಂಡ್ಲೆ 3 = 9 ಚದರ ಸೆಂಟಿಮೀಟರ್. ಇನ್ನು 3ಕ್ಕೆ 4ರಲ್ಲಿ ಗುಣಾಕಾರ ಮಾಡಿದರೆ ಸುತ್ತಳತೆ ಇದು 12 ಸೆಂಟಿಮೀಟರ್. ಇದು ಆಗಲಿಲ್ಲ. ಭುಜ 4 ತಿಳ್ಕೊರಿ. 4 ಸೆಂಟಿಮೀಟರ್ ಅಂತ ತಿಳ್ಕೊರಿ. 4 ಗುಂಡ್ಲೆ 4 ಬರೋಬ್ಬರಿ 16 ಚದರ ಸೆಂಟಿಮೀಟರ್. ಭುಜ 4 ತಿಳ್ಕೊಂಡಾಗ ಭುಜ 4ರಲ್ಲೇನೆ ಗುಣ ಮಾಡಬೇಕಲ್ಲ. ಭುಜ ಗುಂಡ್ಲೆ 4 ಬರೋಬ್ಬರಿ 16 ಸೆಂಟಿಮೀಟರ್. ಎರಡು ಥರದ್ದು ಸೇಮ್ ಆಗ್ಯದ ಅಂದ್ರೆ ಉತ್ತರ ಭುಜ ಬರೋಬ್ಬರಿ 4 ಸೆಂಟಿಮೀಟರ್ ಅಥವಾ 4 ಮೀಟರ್, 4 ಸೆಂಟಿಮೀಟರ್, 4 ಮಿಲಿಮೀಟರ್ ಏನೇ ಇರಲಿ ಮಾನ, ನಿಮಗೆ ಈಗ ಅರ್ಥ ಆಯಿತು ಅಂತ ತಿಳ್ಕೊಂಡದ್ದು. ಭುಜದ ಅಳತೆ ಒಂದು ಚೌಕಾಕಾರದ ವಿಸ್ತೀರ್ಣಕ್ಕೆ ಸುತ್ತಳತೆಯು ಸಮನಾಗಿದ್ದರೆ, ಇದು ಸುತ್ತಳತೆ, ಇದು ವಿಸ್ತೀರ್ಣ. ಈಗ ಸುತ್ತಳತೆ ನೀವು 1 ಸೆಂಟಿಮೀಟರ್ ಭುಜ ಅಂತ ತಿಳ್ಕೊಂಡ್ರಿ ಅಂದ್ರೆ 1 ಗುಂಡ್ಲೆ 1 1 ಚದರ ಸೆಂಟಿಮೀಟರ್. ಭುಜ ಗುಂಡ್ಲೆ 4 1 ಗುಂಡ್ಲೆ 4 4 ಸೆಂಟಿಮೀಟರ್. ಒಂದಾಗೋದಿಲ್ಲ. 2 ತಗೋರಿ. 2 ಗುಂಡ್ಲೆ 2 4 ಆಯ್ತು. 2 ಗುಂಡ್ಲೆ 4 8 ಆಯ್ತು. ಎರಡು ಈಕ್ವಲ್ ಆಗಲಿಲ್ಲ. 3 ತಗೋರಿ. 3 ಗುಂಡ್ಲೆ 3 9. 3 ಗುಂಡ್ಲೆ 4 12. ಇಲ್ಲಿ 9 ಆಯ್ತು. ಇದು 12 ಆಯ್ತು. ಭುಜ 4 ಸೆಂಟಿಮೀಟರ್ ಇದ್ದಾಗ 4 ಗುಂಡ್ಲೆ 4 16. 4 ಅಂದ್ರೆ ಭುಜ ಗುಂಡ್ಲೆ 4 4 4 16. ಸುತ್ತಳತೆ ಮತ್ತು ವಿಸ್ತೀರ್ಣ ಸಮನಾದ
ಇದ್ದಾಗ ಭುಜದ ಅಳತೆ 4 ಸೆಂಟಿಮೀಟರ್ ಇರುತ್ತದೆ. ನೋಡಿ, ಭುಜ ಬರೋಬರಿ 3.5, ವರ್ಗದ ವಿಸ್ತೀರ್ಣ ಬರೋಬರಿ ಭುಜ ಗುಂಡ್ಲೆ ಭುಜ ಹಿಂಗೆ 5 ಬಂದಾಗ ಹೆಂಗೆ ಮಾಡ್ಬೇಕಂದು ತೋರಿಸೋದು. 3.5 ಗುಂಡ್ಲೆ 3.5, 5 ಬಂದದ್ಲ, 5 5 25 ಇಡ್ರಿ. ಆಮೇಲೆ 3 ಮುಂದಿನ ಅಂಕೆ 4 12, 12 25 ಬಿಂದು ಕೊಡ್ರಿ. ಎದರಾಗದ ಇದು ಸೆಂಟಿಮೀಟರ್ ಅದ ಅಂದ್ರೆ ನೀವು ಏನು ಮಾಡಬೇಕು, ಚದರ್ ಸೆಂಟಿಮೀಟರ್ ಅಂತ ಬರ್ಕೊಂಡು ಬಿಡ್ರಿ. ಚದರ್ ಸೆಂಟಿಮೀಟರ್. ನೋಡಿ, ಇದಕ್ಕಿಂತಲೇ ಹೆಚ್ಚು ನಿಮಗೆ ಮಾದರಿ ಬೇಕು ಅಂತಂದ್ರೆ ವಿಸ್ತೀರ್ಣ ಲೆಕ್ಕಗಳು ಅಂತ ತಿಳ್ಕೊಂಡು ಸೀರಿಯಲ್ದಾಗ ಹಾಕ್ಯದಲ್ಲೇ ಸೀರಿಯಲ್ ಕ್ರಮಬದ್ಧವಾದ ಎಲ್ಲ ನಮೂನಿ ಗಣಿತಗಳು ಇರ್ತಾವ. ಅದರ ಆ ಗಣಿತಗಳ ನೀವು ವೆಕೇಶನ್ದಾಗ ನೀವು ಸ್ಟಡಿ ಮಾಡಿದ್ದೀರಿ ಅಂದ್ರೆ ಈ ಗಣಿತಗಳನ್ನು ಸರಳ ಬಿಡಿಸ್ತೀರಿ. ಆ ಅಭ್ಯಾಸದಿಂದ ನೋಡ್ಲಿಕ್ಕೆ ನೀವು ನೋಡಿದ್ದಿಲ್ಲ ಅಂದ್ರೆ ಈಗ ನಾ ಸುಮ್ಮನೆ 4 ಮಾದರಿ ಹಾಕಿ ನಿಮಗೆ ತಿಳಿಸೋನು. ಯಾಕಂದ್ರೆ ಅಭ್ಯಾಸ ಟಚ್ ಇರಬೇಕು, ಅದಕ್ಕೆ ನಾ ತಿಳಿಸೀನಿ. ನೀವೆಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. ಹಿಂಗೆ 5 ಬಂದಾಗ ಹೆಂಗೆ ಮಾಡ್ಬೇಕು ಅನ್ನೋದು ನಿಮ್ಗೆ ನಾ ತಿಳಿಸಿನಿ. ಈಗ ನೋಡ್ರಿ, ಇದು ಉದ್ದವು ಅಗಲದ 4ರಷ್ಟು ಇದ್ದಾರೆ. ಇಲ್ಲಿ ಉದ್ದನು ಕೊಟ್ಟಿಲ್ಲ, ಅನುಪಾತ ಕೊಟ್ಟ. ಅವಾಗ ಎದಕ್ಕೆ ಹೋಲಿಕೆ ಮಾಡ್ಯಾನವ? ಉದ್ದವು ಅಂದಾನಂದ್ರೆ ನೀವು ಅಗಲ 1 ತಿಳ್ಕೊಬೇಕು. ಇದರ 4ರಷ್ಟು ಉದ್ದ ಬರೋಬರಿ ಅಗಲದ 4ರಷ್ಟು, ಅಗಲ 1 4 ವಿಸ್ತೀರ್ಣ ಬರೋಬರಿ ಉದ್ದ ಗುಂಡ್ಲೆ ಅಗಲ 4 ಗುಂಡ್ಲೆ 1 4 1 4 ಚದರ. ಅದು ಮೀಟರ್ ಬರಿಬೋದು, ಸೆಂಟಿಮೀಟರ್ ಬರ್ಬೋದು, ಬೇಕಾದ್ರೆ ಬರಿಬೋದು. 7 5 ಸೆಂಟಿಮೀಟರ್ ಭುಜವುಳ್ಳ ವರ್ಗದ ವಿಸ್ತೀರ್ಣ ಮಾಡಾಗ ಭುಜ ಗುಂಡ್ಲೆ ಭುಜ ಅಂದ್ರೆ ಯಾವುದೇ ಒಂದು ಕೊನೆ 5 ಮುಕ್ತಾಯ ಆಗಿತ್ತು ಅಂದ್ರೆ ಅದನ್ನ ಹೆಂಗೆ ಮಾಡಿದಂದ್ರೆ 5 5 25, 7 ಮುಂದಿನ ಅಂಕಿ 8, 56 25 ಆಗ್ತದೆ. ಗುಣಾಕಾರ ಮಾಡ್ಕೊಂಡು ಕೂಡಬಾರ್ದು. ಈಗ ನಿಮಗೆ ಇದು ತಿಳಿದದ. ಯಾವುದೇ ಒಂದು ವರ್ಗದ ಭುಜದ ಅಳತೆಯು ಎಷ್ಟು ಅಂದ್ರೆ ವಿಸ್ತೀರ್ಣದಷ್ಟೇ ಸುತ್ತಳತೆ ಆಗಿದ್ದಾರೆ ಅಂದ್ರೆ ಅದು 4 ಮೀಟರ್ ಅಂತಾರೆ ಬರೀರಿ, 4 ಸೆಂಟಿಮೀಟರ್ ಅಂತಾರೆ ಬರಿಬೋದು. ಒಟ್ಟು ನಿಮಗೆ ಅದು ಮೀಟ್ರದಾಗಿದ್ದರೆ 4 ಸೆಂಟಿಮೀಟರ್ ಅಂತ ಬರೀರಿ, ಮೀಟ್ರದಾಗಿತ್ತಂದ್ರೆ 4 ಸೆಂಟಿಮೀಟರ್ ಭುಜದ ಅಳತೆ ಅಂತ ಬರೀರಿ, ಸೆಂಟಿಮೀಟರ್ದಾಗಿತ್ತಂದ್ರೆ 4 ಸೆಂಟಿಮೀಟರ್ ಅಂತ ಬರೆದು ಉತ್ತರ ಹಾಕಿಬಿಡ್ರಿ. 3.5 ಸೆಂಟಿಮೀಟರ್ ಭುಜದ ಅಳತೆಯ ವರ್ಗದ ವಿಸ್ತೀರ್ಣ ಕಂಡು ಹಿಡಿಯಿರಿ. ಭುಜ ಬರೋಬರಿ 3.5, ವರ್ಗದ ವಿಸ್ತೀರ್ಣ ಬರೋಬರಿ ಭುಜ ಗುಂಡ್ಲೆ ಭುಜ. 5 ಬಂದಾಗ ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸಿನ ನಾನು ನಿಮಗೆ ಕ್ಲೀವ್ ಇದು. ಯಾಕಂದ್ರೆ ನಿಮಗೆ ಸಾಕಷ್ಟು ಸೀರಿಯಲ್ದೊಳಗೆ ಆಗ್ಯಾವ, ನಿಮಗೆ NCB ಒಳಗೂ ಆಗ್ಯಾವ ಭಾಳ ಮಾಡಿ. ಆಮೇಲೆ ಈಗ ನೀವೇನು ಮಾಡಬೇಕು, 5 5 25, 3 ಮುಂದಿನ ಅಂಕಿ 3 4 12.25 ಚದರ ಸೆಂಟಿಮೀಟರ್ ಚಂದಂಗೆ ಫೇರ್ದಾಗ ಬರ್ಕೋರಿ.